ಬಾಗಲಕೋಟೆಯಲ್ಲಿ ಕಬ್ಬಿನ ದರ ದಂಗಲ್ ಅನ್ನೋದು ಮುಗಿಯುವ ಹಾಗೆ ಕಾಣಿಸ್ತಾ ಇಲ್ಲ. ಏಕರೂಪ ದರ ಘೋಷಣೆಗೆ ಕಬ್ಬು ಬೆಳೆಗಾರರು ಹೋರಾಟವನ್ನ ಮಾಡ್ತಾನೆ ಇದ್ದಾರೆ. ಬಾಗಲಕೋಟೆಯಲ್ಲಿ ಮುಗಿಯದ ಕಬ್ಬಿನ ದರ ದಂಗಲ್. ಏಕರೂಪ ದರ ಘೋಷಣೆ ಆಗಬೇಕು ಅಂತ ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತಕ್ಕೆ ಈಗ ರೈತರು ಡೆಡ್ಲೈನ್ ಕೂಡ ನೀಡಿದ್ದಾರೆ. ದರ ಘೋಷಣೆಗೆ ನವೆಂಬರ್ 21ರವರೆಗೂ ಡೆಡ್ಲೈನ್ ನೀಡಿದ್ದಾರೆ ರೈತರು. ನವೆಂಬರ್ 21ರ ಒಳಗೆ ಎಲ್ಲ ಕಾರ್ಖಾನೆಗಳು ಏಕರೂಪ ದರ ನೀಡೋದಿಕ್ಕೆ ಆಗ್ರಹಿಸಿದ್ದಾರೆ. ಏಕರೂಪ ದರ ನೀಡಬೇಕು, ಈ ಕುರಿತಾಗಿ ಜಿಲ್ಲಾಡಳಿತ ಆದೇಶ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಒಂದು ವೇಳೆ ಇದಾಗದೆ ಹೋದ್ರೆ ಮತ್ತೆ ಪ್ರತಿಭಟನೆಯ ಹಾದಿ ತುಳಿತೀವಿ ಅಂತ ಹೇಳ್ತಾರೆ ರೈತರು. ಮುಧೋಳ ರೀತಿ ಬೀಳಗಿಯಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. 10,000ಕ್ಕೂ ಹೆಚ್ಚು ರೈತರು ಸೇರ್ಕೊಂಡು ಹೋರಾಟ ಮಾಡ್ತೀವಿ, ಹುಷಾರ್ ಅಂತ ಹೇಳ್ತಾರೆ ಬಾಗಲಕೋಟೆ ರೈತರು. ಸ್ಪಷ್ಟವಾಗಿ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಖಡಾಖಂಡಿತವಾಗಿ ಹೇಳೀನಿ. ನೀನು ಜಿಲ್ಲಾ ಉಸ್ತುವಾರಿ ಮಂತ್ರಿ, ನಮ್ಮ ಮುಧೋಳ ತಾಲೂಕಿನ ಮಂತ್ರಿ ಅಂತ ಸ್ಪಷ್ಟವಾಗಿ ಕೇಳೀನಿ. ಅವರು ಅವತ್ತಿನ ಪರಿಸ್ಥಿತಿ ಹಂಗಿದ್ದಿದ್ದಿಲ್ಲ. ಅದು ನಮಗೇನು ಹೇಳಿದ್ರು, ಇಲ್ಲ ಬಹಳ ಒಂದು ತೀವ್ರಕ್ಕೆ ಹೋಗೈತಿ, ಇದು ಒಂದ್ ಸ್ವಲ್ಪ ಹೋರಾಟ ಕೈಗೆ ಬಿಡಿರತಕ್ಕಂಥದ್ದು. ನಾವು ಹೋರಾಟವನ್ನ ಹಿಂದಕ್ಕೆ ತೆಗೆದಿಲ್ಲ. ಅವತ್ತು ನಾವು ತಾತ್ಕಾಲಿಕ ಹಿಂದಕ್ಕೆ ತಕೊಂಡೆವು. ಅಕಸ್ಮಾತ್ ಏನಾರು ತೊಂದರೆ ಆದ್ರೆ ಹೋರಾಟ ನಿರಂತರ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಅವತ್ತು ಹೇಳ್ತೇವೆ, ಇವತ್ತು ಹೇಳ್ತೇವೆ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಎಲ್ಲಾ ಕಬ್ಬು ಬೆಳೆಗಾರಲ್ಲಿ ನಾ ಮನವಿ ಮಾಡ್ಕೊತೀನಿ, ನೀವು ಯಾರು ಆತಂಕ ಒಳಬೇಡ್ಬೇಡ್ರಿ. ಅದೇನ 21ನೇ ತಾರೀಕಿನ ನಂತರ ನೋಡ್ತೇವೆ. 22ನೇ ತಾರೀಕಿಗೆ ಬೀಳಿಗೆ ಕ್ರಾಸಿನೊಳಗೆ 10,000 ಜನ ಸೇರಿ ನಾವು ನಿರ್ಣಯ ಮಾಡ್ಬೇಕಂತಕ್ಕಂಥದ್ದು. ಮುಂದೆ ಹೋರಾಟ ರೂಪರೇಷನ ತಯಾರು ಮಾಡ್ತೇವೆ ಅಂತಕ್ಕಂಥದ್ದು ಹೇಳ್ತೇವೆ. ಅದಕ್ಕೆ ದಯವಿಟ್ಟು ಎಲ್ಲ ಕಬ್ಬು ಬೆಳೆಗಾರರು, ಟ್ರ್ಯಾಕ್ಟರ್ ಮಾಲಕರು, ಕಬ್ಬು ಕಟಾವದಾರರು, ಯಾಕಂದ್ರೆ ಎಲ್ಲರಿಗೂ ಅನ್ಯಾಯ ಮಾಡಿದಾರೆ ಅವರು. HNT ಒಳಗೆ 114 ರೂಪಾಯಿ ಅನ್ಯಾಯ ಮಾಡಿದಾರ. ಮತ್ತು ಟ್ರ್ಯಾಕ್ಟರ್ದವ್ರಿಗೆ ಟ್ರಾನ್ಸ್ಪೋರ್ಟ್ದೊಳಗೆ ಅನ್ಯಾಯ ಮಾಡಿದಾರ. ಕಬ್ಬು ಬೆಳೆಯವರಿಗೆ ಅದ್ರೊಳಗೆ FRP ಒಳಗೆ ಮೋಸ ಮಾಡಿದಾರ, ತೂಕದಲ್ಲಿ ಮೋಸ ಮಾಡ್ತಾರೋ. ಇವ್ರು ಎಲ್ಲಾನು ಮೋಸ ಇಟ್ಕೊಂಡ್ಕರಿಂದ ಇವತ್ತು ರೈತರು ಜಾಗೃತ ಆಗ್ಯಾರೋ. ಇವ್ರ ಮೋಸ ನಡೆಯಂಗಿಲ್ಲ ಅಂತಕ್ಕಂಥ ವಿಚಾರದೊಳಗೆ ರೈತರು ಎಲ್ಲರೂ ಭಾಗವಹಿಸಬೇಕು. 10,000 ಜನ ಸೇರಿಕೆಯಿಂದ ನಾವು ಒಂದು ಹೋರಾಟ ರೂಪರೇಷನ್ ಮಾಡ್ತೇವೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಮನವಿ. ಏಕರೂಪ ದರ ಘೋಷಣೆಗೆ ಆಗ್ರಹಿಸಿ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾರೆ. ಎಸಿ ಶ್ವೇತಾ ಬೀಡಿಕರ್ ಮತ್ತು ರೈತರ ನಡುವೆ ಈ ಕುರಿತಾಗಿ ಸಂಧಾನ ಸಭೆ ಕೂಡ ನಡೆಯಿತು. ಆದರೆ ಸಭೆ ವಿಫಲ ಆಗಿದೆ. ಸಭೆ ವಿಫಲವಾದಂತಹ ಬೆನ್ನಲ್ಲೇ ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಕೂಡ ಜಾರಿ ಇದೆ. ಬೀಳಗಿ ಶುಗರ್ಸ್ ಹಾಗೂ ಜೆಮ್ ಶುಗರ್ಸ್ ಬಳಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಸಕ್ಕರೆ ಕಾರ್ಖಾನೆಗಳ ಸುತ್ತ 5 ಕಿಲೋಮೀಟರ್ವರೆಗೂ ಕೂಡ ನಿಷೇಧಾಜ್ಞೆ ಜಾರಿ ಇದೆ. ನವೆಂಬರ್ 21ರವರೆಗೂ ಕೂಡ ಇದು ಮುಂದುವರಿಯುತ್ತೆ ಅಂತ ಜಿಲ್ಲಾಡಳಿತ ಹೇಳ್ತಾ ಇದೆ. ಎಸಿ ಶ್ವೇತಾ ಬೀಡಿಕರ್ ಮತ್ತು ರೈತರ ನಡುವೆ ಸಂಧಾನ ಸಭೆ ನಡೆಯಿತು ಏಕರೂಪ ದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಸಭೆಯಲ್ಲಿ ಯಾವುದೇ ಸಕ್ಸಸ್ ಆಗಲಿಲ್ಲ. ಅಂದ್ರೆ ಸಭೆ ವಿಫಲ ಆಯಿತು. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ನಿಷೇಧಾಜ್ಞೆಯನ್ನ ಕೂಡ ಜಾರಿಗೊಳಿಸಿದೆ. ಡೈರೆಕ್ಷನ್ಸ್ ಕೊಟ್ಟಿಲ್ಲ. ಸೊ ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಅದನ್ನೇ ಹೇಳ್ತಾರ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಬಾಗಲಕೋಟೆಯಲ್ಲಿ ಹೆಂಗಾಗಿದೆ ಅಂದ್ರೆ ಪರಿಸ್ಥಿತಿ ನೀ ಕೊಡೆ ನಾ ಬಿಡೆ, ಸೊ ಹಿಂಗಿದ್ದಾಗ ಹೇಗೆ ಸಮಸ್ಯೆ ಸಾಲ್ವ್ ಆಗೋದು? ವೀಣಾ, ಏನು ಅಂತಂದ್ರೆ ರಾಜ್ಯದಲ್ಲೇ ವಿಶಿಷ್ಟವಾಗಿ ಏನಂತಂದ್ರೆ ಹೋರಾಟವನ್ನು ಮಾಡೋದ್ರ ಮೂಲಕ ಇವತ್ತಿನ ದಿವಸ ಮುಧೋಳದ ರೈತರು ವಿನೂತನವಾಗಿ ಪ್ರತಿಭಟನೆ ಮಾಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ಬಹಳಷ್ಟು ಏನೋ ಒಂದು ಪ್ರಮುಖವಾದಂತ ಒಂದು ಕಬ್ಬಿಗೆ ಏನಂತಂದ್ರೆ ಒಂದು ಸೂಕ್ತವಾದಂತ ಬೆಲೆಯನ್ನು ಕೂಡ ಪಡೆದುಕೊಂಡಿರುವಂತದನ್ನ ನಾವು ನೋಡ್ತಾ ಇದ್ದೇವೆ. ಯಾಕಂದ್ರೆ ರಾಜ್ಯವನ್ನ ಹೊರತುಪಡಿಸಿದ್ರೆ ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ಅಂತಂದ್ರೆ ರೈತರು ಹೋರಾಟ ಮಾಡಿ ರಿಕವರಿ ಇಲ್ಲದೆ ಏನಂತಂದ್ರೆ 3,300 ರೂಪಾಯಿ ಪಡೆದಿರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೆ ಎಲ್ಲೋ ಒಂದು ಕಡೆ ಈ ಒಂದು ದರ ಸಂಪೂರ್ಣವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಫ್ಯಾಕ್ಟರಿಗಳಿಂದಲೂ ಕೂಡ ಕೊಡಬೇಕು ಅನ್ನುವಂತ ಒಂದು ಆಗ್ರಹವನ್ನ ಇವತ್ತಿನ ದಿವಸ ರೈತರು ಮಾಡ್ತಾ ಇರುವಂತದನ್ನ ನಾವು ನೋಡ್ತೇವೆ. ಅಂದ್ರೆ ಕೆಲವು ಫ್ಯಾಕ್ಟರಿಗಳು ಒಂದು ಮುಚ್ಚಳಿಕೆಯನ್ನು ಕೊಡೋದ್ರ ಮೂಲಕ ರಿಕವರಿ ಇಲ್ಲದೆ ನಾವು 3,300 ರೂಪಾಯಿನ ಕೊಡ್ತೇವೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಹೀಗಾಗಿ ಬೀಳಿಗೆ ಭಾಗದ ರೈತರಲ್ಲಿ ಇದೊಂದು ಅಸಮಾಧಾನವನ್ನು ಮೂಡಿಸಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಯಾಕಂತಂದ್ರೆ ಈ ರೀತಿಯಾದಂತ ರಿಕವರಿ ಇಲ್ಲದ 3,300 ರೂಪಾಯಿ ಕೊಡಲೇಬೇಕು.
ಇಲ್ಲದೆ ಹೋದಂತ ಸಂದರ್ಭದಲ್ಲಿ ನಾವು ನವೆಂಬರ್ 21ರವರೆಗೆ ನೋಡ್ತೇವೆ. ಇಲ್ಲದೆ ಹೋದಂತ ಪಕ್ಷದಲ್ಲಿ ನವೆಂಬರ್ 22ರಿಂದ ಮತ್ತೆ ಹೋರಾಟವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಇವತ್ತಿನ ದಿವಸ ಎಚ್ಚರಿಕೆಯನ್ನು ಕೂಡ ಅವರು ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನಂತಂದ್ರೆ ಇವತ್ತಿನ ದಿವಸ ಬೀಳಿಗೆ ಭಾಗದಲ್ಲಿ ಕೆಲವೊಂದಿಷ್ಟು ಕಾರ್ಖಾನೆಗಳಿಗೆ ಈಗಾಗಲೇ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಕೂಡ ತಹಶೀಲ್ದಾರರು ಈಗಾಗಲೇ ಜಾರಿಯನ್ನ ಮಾಡಿರುವಂತದ್ದು. ಆದ್ರೆ ಎಲ್ಲೋ ಒಂದು ಕಡೆ ಹೋರಾಟವನ್ನ ಮಾಡಿದಂತ ಸಂದರ್ಭದಲ್ಲಿ ಎಲ್ಲ ರೈತರು ಕೂಡ ಏನಂತಾರೆ ಹೋರಾಟಕ್ಕೆ ಇಳಿದಿದ್ರು. ಅವಾಗ ಏನೋ ಒಂದು ಆಶಾಭಾವನೆ ಇತ್ತು, ಅಂದ್ರೆ ಎಲ್ಲರೂ ಕೂಡ ರಿಕವರಿ ಇಲ್ಲದೆ 3,300 ರೂಪಾಯಿನ ಕೊಡ್ತಾರೆ ಅನ್ನುವಂತ ಮನೋಭಾವನೆ ಅವರಲ್ಲಿ ಮೂಡಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ತದನಂತರದಲ್ಲಿ ಕೆಲವು ಫ್ಯಾಕ್ಟರಿಗಳು ಮುಚ್ಚಳಿಕೆಯನ್ನು ಬರೆದು ಕೊಟ್ಟಂತ ಸಂದರ್ಭದಲ್ಲಿ ರೈತರಲ್ಲಿ ಏನಂತಂದ್ರೆ ಒಂದು ಅಸಮಾಧಾನ ಮೂಡಿಸುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹೀಗಾಗಿ ಏನಂತಂದ್ರೆ ಬೀಳಿಗೆಯಲ್ಲಿ ನಿನ್ನೆ ರೈತರು ಸೇರುವುದರ ಮೂಲಕ ಇವತ್ತಿನ ದಿವಸ ಏನಂತಂದ್ರೆ ಮತ್ತೊಂದು ಹೋರಾಟಕ್ಕೆ ಸಜ್ಜಾಗ್ತೇವೆ ಅನ್ನುವಂತ ಮಾತನ್ನ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಇವುಗಳ ಮಧ್ಯೆ ಒಂದು ಮಹತ್ವದ ಬೆಳವಣಿಗೆ ಅಂತಂತಂದ್ರೆ ಈಗಾಗಲೇ ಏನಂದ್ರೆ ಕೆಲವೊಂದಿಷ್ಟು ಕಾರ್ಖಾನೆಗಳು ಕೂಡ ಮುಚ್ಚಳಿಕೆಯನ್ನು ಬಿಡುಗಡೆ ಮಾಡುವುದರ ಮೂಲಕ ತಾವು ಕೂಡ 3,000 ಕೊಡ್ತೇವೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರೆ ಇನ್ನು ಯಾವ ರೀತಿಯಾದಂತ ಕಾರ್ಖಾನೆಗಳು ಉಳಿದಿದ್ದಾವೋ ಅದರ ಒಂದು ನಿರ್ಧಾರದ ಮೇಲೆ ಇವರ ಒಂದು ಹೋರಾಟ ನಿರ್ಧಾರವಾಗುತ್ತೆ. ವೀಣಾ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್. ಏಕರೂಪ ದರ ಘೋಷಣೆಗೆ ಆಗ್ರಹಿಸಿ ಕಬ್ಬು ಬೆಳೆಗಾರರು ಹೋರಾಟವನ್ನು ಮುಂದುವರಿಸಿದ್ದಾರೆ. ರೈತರ ಹೋರಾಟದ ಬೆನ್ನಲ್ಲೇ 3,300 ರೂಪಾಯಿ ಬೆಲೆ ಘೋಷಿಸಿದ ಬೀಳಗಿ ಶುಗರ್ಸ್. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೆಲೆ ನೀಡೋದಕ್ಕೆ ಬೀಳಗಿ ಶುಗರ್ಸ್ ಫ್ಯಾಕ್ಟರಿ ಒಪ್ಪಿಗೆಯನ್ನ ಸೂಚಿಸಿದೆ. ಮಾಜಿ ಸಚಿವ SR ಪಾಟೀಲ್ ಒಡೆತನದ ಬೀಳಗಿ ಶುಗರ್ಸ್ ಫ್ಯಾಕ್ಟರಿ ಇದು. ರೈತರು ಏನ್ ಬೇಡಿಕೆ ಇಟ್ಟಿದ್ರು ಆ ಬೇಡಿಕೆಗೆ ಬೀಳಗಿ ಶುಗರ್ಸ್ ಫ್ಯಾಕ್ಟರಿ ಒಪ್ಕೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.